ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಯಾರು ಈ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಆ್ಯಂಡ್ ಇದು ನನ್ನ ಫ್ಯಾಟ್ ಲಾಸ್ ಜರ್ನಿಯ 26ನೇ ದಿವಸ ಆಗಿದೆ ಫ್ರೆಂಡ್ಸ್. ಇವತ್ತು ಏನೆಲ್ಲ ತಿನ್ಕೊಂಡೆ, ಇವತ್ತಿನ ದಿನದ ರೂಟೀನ್ ಹೇಗೋಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದು 25th ಡೇ ನೈಟು ನಾನು ದೋಸೆಗೆ ನೆನೆ ಹಾಕೋಣ ಅಂಥೇಳಿ ಬ್ರೌನ್ ರೈಸ್ ದೋಸೆ ಮಾಡೋಣ ಅಂಥೇಳಿ ನೆನೆ ಹಾಕ್ತಾಯಿದ್ದೀನಿ. ವೈಟ್ ರೈಸ್ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಈ ಒಂದು ಫ್ಯಾಟ್ ಲಾಸ್ ಜರ್ನಿಯಲ್ಲಿ. ಹಾಗಾಗಿ ಮಕ್ಕಳು ಕೂಡ ದೋಸೆ ಬಿಡ್ತಾಯಿದ್ರು, ತುಂಬ ದಿವಸ ಆಗಿತ್ತು ದೋಸೆನ ಮಾಡಿ. ಮುಂಚೆ ಎಲ್ಲ ವೈಟ್ ರೈಸಿಂದ ಮಾಡ್ತಾಯಿದ್ವಿ, ಇವಾಗ ಸ್ವಲ್ಪ ಕಾನ್ಷಿಯಸ್ ಆಗಿ ಬ್ರೌನ್ ರೈಸ್ ಕೂಡ ತುಂಬ ಜಾಸ್ತಿ ಉಳ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ನೋಡೋಣ ಬ್ರೌನ್ ರೈಸಿಂದ ದೋಸೆ ಮಾಡೋಣ ಹಿಂಗೆ ಬರುತ್ತೆ ಅಂಥೇಳಿ ಇವಾಗ ನೈಟೇ ನಾನು ಬ್ರೌನ್ ರೈಸು ಮತ್ತು ಉದ್ದಿನಬೇಳೆ ಸ್ವಲ್ಪ ಒಂದು 4 ಸ್ಪೂನಷ್ಟು ವೈಟ್ ರೈಸ್ ಹಾಕಿದ್ದೀನಿ. ಅದನ್ನು ಬಿಟ್ಟು ಮೆಂತೆ ಇಷ್ಟೆಲ್ಲ ಹಾಕಿ ನೈಟ್ ನೆನೆ ಇಡ್ತಾಯಿದ್ದೀನಿ. ಬೆಳಗ್ಗೆ ರುಬ್ಕೊಂಡು ಬೆಳಗ್ಗೆ ದೋಸೆ ಮಾಡೋಣ ಅಂಥೇಳಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಫರ್ಮೆಂಟೆಡ್ ಆಗುತ್ತಲ್ಲ, ಹಾಗಾಗಿ ನೋಡೋಣ ಹೇಗೆ ಬರುತ್ತೆ ಅಂಥೇಳಿ ನಾನು ಬೆಳಗ್ಗೆ ನೆನೆ ಹಾಕಿಲ್ಲ, ಈ ಥರ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಬೆಳಗ್ಗೆ ನೆನೆ ಹಾಕಿ ನೈಟ್ ಅದನ್ನು ರುಬ್ಕೊಂಡು ಮಾಡ್ಕೋಬೋದು, ಆ ಥರನೂ ಮಾಡ್ಕೋಬೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ಥರ ಬರುತ್ತೆ ಅಂಥೇಳಿ. ಲಾಸ್ಟ್ ಟೈಮ್ ಇದೇ ಥರದ್ದು ದೋಸೆನ ಮಾಡಿದ್ದೆ ನಾನು, ಅಂದರೆ ಎಲ್ಲ ಕಾಳುಗಳನ್ನು ಸೇರಿಸಿ ಅದರ ಜೊತೆ ಬ್ರೌನ್ ರೈಸ್ ಸೇರಿಸಿ ದೋಸೆ ಮಾಡಿದ್ದೆ. ಈ ಸಲ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಫರ್ಮೆಂಟೆಡ್ ಆಗಿರಲ್ಲ ನಿಮಗೆ, ಯಾಕಂದರೆ ಬೆಳಗ್ಗೆನೇ ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಇದು ಫರ್ಮೆಂಟೆಡ್ ಆಗಿರೋದಿಲ್ಲ, ಬೇಗ ಹುಳಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಆಗಿರುತ್ತೆ. ಮಧ್ಯಾಹ್ನಕ್ಕೆ ಕಾಬೂಲಿಂದ ಕಡಲೆನ ನೆನೆ ಹಾಕಿದ್ದೀನಿ, ಅದನ್ನೇ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ. ದೋಸೆ ಜೊತೆಗೆ ನನ್ನ ಮಕ್ಕಳಿಗೆ ಕಂಪಲ್ಸರಿ ಆಲೂ ಪಲ್ಯ ಬೇಕೇ ಬೇಕು. ಹಾಗಾಗಿ ಅವ್ರಿಗೋಸ್ಕರ ನಾನು ಬೆಳಗ್ಗೆನೇ ಆಲೂ ಪಲ್ಯನೆಲ್ಲ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನೆಂದಿದೆ. ನಾನು ಎಲ್ಲ ಫಸ್ಟು ಪಲ್ಯ ಚಟ್ನಿ ಎಲ್ಲನೂ ಮಾಡ್ಕೊಂಡು ಆದಮೇಲೆ ಇವಾಗ ದೋಸೆನ ರುಬ್ಕೊಳ್ಳೋಣ ಅಂಥೇಳಿ ಕೊನೆಗೆ ಇಟ್ಕೊಂಡಿದ್ದೀನಿ. ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೆಂದಷ್ಟು ಸ್ವಲ್ಪ ಬೇಗ ಸಣ್ಣ ಆಗುತ್ತೆ ಮಿಕ್ಸಿಯಲ್ಲಿ ಅಂಥೇಳಿ. ಬ್ರೌನ್ ರೈಸ್ ಸ್ವಲ್ಪ ಬೇಗ ಆಗೋದಿಲ್ಲ, ಹಾಗಾಗಿ ಆ ರೀತಿ ಮಾಡ್ತಾಯಿದ್ದೀನಿ. ಫಸ್ಟು ಪಲ್ಯ ಚಟ್ನಿ ಎಲ್ಲ ಮಾಡಿಕೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ರೀತಿ ಮಾಡಿದೆ. ಇನ್ನು ತುಂಬ ದಿವಸ ಆಗಿತ್ತು ಹೇರ್ಗೆ ಆಯಿಲೇ ಹಾಕಿರಲಿಲ್ಲ. ಹಾಗಾಗಿ ಇವತ್ತು ತಲೆಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಅಂಥೇಳಿ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೆಲಸ ಮಾಡ್ತಾ ಆಯಿಲ್ ಹಾಕ್ಕೊಂಡ್ರೆ ಅಲ್ಲೊಂದು 2 ಅವರ್ಸ್ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳಿ ಆಯಿಲೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಫೇಸ್ ಪ್ಯಾಕ್ ಕೂಡ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ನಾನೊಂದು ಫೇಸ್ ಪ್ಯಾಕನ್ನು ಇವಾಗ ಟ್ರೈ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ. ನಾನು ಯಾರಿಗಾದರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದರ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ನನ್ನ ಮಗನಿಗೆ ಕೊಟ್ಬಿಡ್ತಾ ಇದ್ದೀನಿ. ಅವ್ನು ಫುಲ್ ಹಸಿವಾಗ್ಬಿಟ್ಟಿತ್ತು, ಅವನು ಬೇಗನೆ ಎದ್ಬಿಟ್ಟಿದ್ದ. ಅವರಿಬ್ಬರಿಗೂ ನೈಟು ಎಣ್ಣೆ ಸ್ನಾನ ಎಲ್ಲ ಮಾಡಿಸಿದ್ದೆ. ಚಿಕ್ಕವನಿನ್ನ ಮಲಗಿದ್ದ, ಇವನು ಬೇಗ ಎದ್ಬಿಟ್ಟ. ಇನ್ನು ನಾನು ಎಲ್ಲರಿಗೂ ದೋಸೆ ಹಾಕ್ಕೊಟ್ಟು ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಕೆಲಸ ಎಲ್ಲ ಮುಗಿಸಿ ಕ್ಲೀನಿಂಗ್ ಕೂಡ ಇನ್ನೂ ಸ್ವಲ್ಪ ಉಳಿತಾ ಇದೆ, ಹಾಗೆ ಸ್ವಲ್ಪ ಮಾಡ್ತಾ ಹೋಗ್ತಾಯಿದ್ದೀನಿ. ಯುಗಾದಿ ಹಬ್ಬಕ್ಕೂ ಮುಂಚೆ ಸ್ವಲ್ಪ ಎಲ್ಲ ಮುಗಿಸ್ಕೊಂಡ್ರೆ ಮುಗಿಯುತ್ತೆ ಅಂಥೇಳಿ 1 ವೀಕ್ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದೆ ನೋಡಿ. ಪೂಜೆ ಎಲ್ಲ ಮಾಡಬೇಕು. ಫಸ್ಟು ಪೂಜೆ ಮಾಡ್ಕೊಂಡ್ಬಿಟ್ಟೆ, ನನ್ನ ಮಗನಿಗೆ ತಿಂಡಿ ಕೊಟ್ಬಿಟ್ಟು. ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ 2 ದೋಸೆನ ತೊಗೊಂಡಿದ್ದೆ ಇವತ್ತು. ದೋಸೆ ಚೆನ್ನಾಗೇ ಬಂದಿತ್ತು, ಅಷ್ಟೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಬಂದಿತ್ತು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನನ್ನ ಮಕ್ಕಳನ್ನ ಕರ್ಕೊಂಡು ಇವಾಗ ಸ್ವಿಮ್ಮಿಂಗ್ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ದೊಡ್ಡವನು ಮುಂಚೆನೇ ಹೋಗ್ಬಿಟ್ಟಿದ್ದ ಸ್ನಾನ ಎಲ್ಲ ಮಾಡಿಕೊಂಡು. ಇನ್ನು ನನ್ನ ಚಿಕ್ಕ ಮಗ ಲೇಟಾಗಿದ್ದ, ಹಾಗಾಗಿ ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸಿ ನಾವು ಅವನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಫುಲ್ ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ. ಇವರಿಬ್ಬರು ಕೂಡ ಬೆಳಗ್ಗೆ ಎದ್ದು ಹೋಗೋಕ್ಕೆ ಶುರು ಮಾಡಿರ್ತಾರೆ. ಸ್ವಲ್ಪ ನಾವು ಬೇಡ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೇಟಾಗಿ ಕಳಿಸ್ತೀವಿ, ಸ್ವಲ್ಪ ಬಿಸಿಲು ಜಾಸ್ತಿ ಆದಮೇಲೆ. ಇನ್ನು ನೋಡಿ ನನ್ನ ದೊಡ್ಡ ಮಗ ಅವನು ತಂತಾನೇ ಸ್ವಿಮ್ಮಿಂಗ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ಯಾರಿಗೂ ಅವ್ನಿಗೆ ಹೇಳ್ಕೊಟ್ಟಿಲ್ಲ. ಸ್ಕೂಲಲ್ಲಿ ಅವನು ಬೇಸಿಕ್ ಸ್ವಲ್ಪ ಹೇಳಿದ್ದಷ್ಟೇ, ಇನ್ನು ಅವನು ಮಾಡ್ಕೊತಾ ಇದ್ದಾನೆ. ನಾವು ಹೇಳ್ತಾ ಇದ್ದೀವಿ ಈ ದೊಡ್ಡ ಪೂಲಲ್ಲಿ ಹೋಗಬೇಡ ಅಂಥೇಳಿ.
ಅದೊಂದು ಕೇಳೋದೇ ಇಲ್ಲ. ನೋಡಿ ಯಾವ ಥರ ಸ್ವಿಮ್ ಮಾಡ್ತಾಯಿದ್ದಾನೆ. ನನ್ನ ಫ್ರೆಂಡ್ಸ್ದು ಒಂದು ಗ್ರೂಪೇ ಇದೆ, ದೊಡ್ಡ ಗ್ರೂಪೇ ಇದೆ. ಹಾಗಾಗಿ ಅವನ ಮನೇಲೇ ಇರೋದಿಲ್ಲ, ಇವಾಗ ಆಟ ಆಡೋಕ್ಕೆ ಹೋಗ್ತಾನೆ. ಇವನು ಈ ಕಡೆ ಚಿಕ್ಕ ಪೂಲಲ್ಲಿ ಆಟ ಆಡ್ತಾನೆ ನೋಡಿ. ಸಣ್ಣ ಚಿಕ್ಕ ಸ್ವಲ್ಪ ಎದುರ್ತಾನೆ ಒಂದು ದೊಡ್ಡ ಪೂಲ್ಗೆ ಹೋಗೋಕ್ಕೆ. ನಾವು ಬೇಡ ಅಂತಲೇ ಹೇಳ್ತೀವಿ. ಸ್ವಲ್ಪ ಆ ಕಡೆ ನೀರು ಜಾಸ್ತಿ ಇರೋದ್ರಿಂದ ಮುಳುಗೋಕ್ಕೆ ಅಷ್ಟು ಅವನಿಗೆ ಹೈಟ್ಗಾಗಲ್ಲ ಅದು. ಹಾಗಾಗಿ ಅವನು ಈ ಕಡೆ ಚಿಕ್ಕ ಪೂಲಲ್ಲಿ ಆಡ್ಕೊತಾ ಇದ್ದಾನೆ. ಸರಿ, ನಾವು ಹಾಗೆ ಬ್ರೇಕ್ಫಾಸ್ಟ್ ಎದ್ದು ದೋಸೆ ತಿನ್ಕೊಂಡಿದ್ವಲ್ಲ, ಸೊ ಲಂಚ್ಗೆ ಇನ್ನೂ ಟೈಮ್ ಇತ್ತು. ಲಂಚು ಏನು ಲೈಟಾಗಿತ್ತು ಇವತ್ತು. ಹಾಗಾಗಿ ಸರಿ ಹೋಗಿ ಕೂತ್ಕೊಳ್ಳೋಣ ಅಂಥೇಳಿ ನಾವಲ್ಲೇ ಕೂತ್ಕೊಂಡಿದ್ವಿ. ನಾನು ಸುಮ್ಮನೆ ಹಂಗೆ ನೀರಲ್ಲಿ ಕಾಲಾಡಿಸ್ತಾಯಿದ್ದೆ. ನೀರು ಫುಲ್ಲು ಕೋಲ್ಡ್ ಇತ್ತು. ಈ ಕಡೆ ನೀರು ಸ್ವಲ್ಪ ಬಿಸಿಯಾಗಿತ್ತು, ಆ ಕಡೆ ಸ್ವಲ್ಪ ಬಿಸಿಲು ಬರೋದ್ರಿಂದ ಈ ಕಡೆ ಫುಲ್ಲು ತಂಪಾಗಿತ್ತು ನೀರು. ಇನ್ನು ನಾವು ಹೋಗಬೇಕು ಅಂದ್ಕೊಂಡ್ವಿ. ಸರಿ ಲಂಚೆಲ್ಲ ಮಾಡಿಕೊಂಡು ಆಮೇಲೆ ಸ್ವಿಮ್ಮಿಂಗ್ ಹೋದ್ರಾಯ್ತು ಅಂಥೇಳಿ ಮಕ್ಕಳನ್ನ ಇಬ್ಬರನ್ನೂ ಮನೆಗೆ ಕರ್ಕೊಂಬಂದು ಇವಾಗ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಲಂಚ್ಗೆ ಏನಿಲ್ಲ, ಸಿಂಪಲ್ಲು ಕಾಬೂಲನ್ನ ಬೆಳಗ್ಗೆ ನಾನು ಅದನ್ನು ಬೇಯಿಸಿಟ್ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಒಂದು 7ರಿಂದ 8 ವಿಸಿಲ್ ಮಾಡಿಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಅದನ್ನು ಸುಮ್ಮನೆ ಹಂಗೆ ಈರುಳ್ಳಿ ಹಾಕಿ ಸ್ವಲ್ಪ ಖಾರ ಆ ಥರ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ದೋಸೆನೂ ಇತ್ತು, ಮಕ್ಕಳಿಗೆ ಅದನ್ನು ಕೊಟ್ಟು ಇನ್ನು ಸ್ವಲ್ಪ ರೈಸ್ ಕೂಡ ಮಾಡಿದ್ದೆ. ಮಕ್ಕಳು ರೈಸ್ ತಿಂದ್ಕೊಂಡು ಮೇಲೆ ಕಾಳನ್ನ ತಿಂದ್ಕೊಂಡ್ರು. ನಾವು ಸ್ವಲ್ಪ ಊಟ ಮಾಡಿ ಮಜ್ಜಿಗೆನ ತೊಗೊಂಡ್ವಿ. ಇನ್ನು ನೈಟ್ ಡಿನ್ನರ್ಗೆ ನಾನಿಲ್ಲಿ 2 ಚಪಾತಿ ಮತ್ತು ಸಾರು ತೊಗೋತಾ ಇದ್ದೀನಿ, ಮಸಾಲೆ ಸಾರು. ಇವತ್ತಿನ ರೂಟೀನ್ ಇಷ್ಟ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.